ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಸಂತೋಷವಾಗಿದ್ದೀರಂತ ನಾನು ಭಾವಿಸ್ತೀನಿ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆ ದೇವರೇ, ಅಪ್ಪ ಈ ಒಂದು ಮುಂಜಾನೆ ವೇಳೆಗಾಗಿ ಸ್ತೋತ್ರ ಕರ್ತನೆ. ತಂದೆ ದೇವರಿ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ದಿನದಲ್ಲಿ ಸ್ವಾಮಿ ಅಪ್ಪ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸಿ ಒಂದು ಒಪ್ಪಿಸಿಕೊಟ್ಟು ಸಮರ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ಮುಂಜಾನೆ ವೇಳಿನ ಸನ್ನಿಧಿಯಲ್ಲಿ ಬಂದಿರುವಂಥ ದೇವರ ಮಕ್ಕಳನ್ನು ಅಪ್ಪ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತಾನೆ. ಈ ಒಂದು ದಿನದ ಸ್ವಾಮಿ ಅಪ್ಪ ನಿನ್ನ ಸಾನ್ನಿಧ್ಯ ಒಬ್ಬೊಬ್ಬರ ಸಂಗಡ ಇರಲಿಕ್ಕಿರ್ತಾನೆ. ಈ ಒಂದು ದಿನ ಯಾರ್ಯಾರು ಕೆಲಸಕ್ಕಾಗಿ ಅಥವಾ ಹೊರಗಡೆ ಹೋಗುವವರು, ಮನೆಯಲ್ಲಿರೋರು ಎಲ್ಲರ ಸಂಗಡ ದೇವರೇ ನಿನ್ನ ಸಾನ್ನಿಧ್ಯ ಇರಲಿಕ್ಕಿರ್ತಾನೆ. ಶತ್ರುವಾದವನು ಈ ದಿನದಲ್ಲಿ ಸ್ವಾಮಿ ಪ್ರತಿಯೊಬ್ಬರನ್ನು ಆತ್ಮಿಕವಾಗಿ ಬೀಳಿಸಲು ಅಂತ ಕಾಯುವಾಗ ಈ ದಿನದಲ್ಲಿ ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಲಪಡಿಸಿ ನಿಲ್ಲಿಸುವುದು. ಇದನ್ನ ಮಾತು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೇನಿರಲಿಕ್ಕಿರ್ತಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಸ್ವಾಮಿ ನೀ ನಮ್ಮ ಸಂಗಡ ಮಾತಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಗ್ದಾನ, ನಿನ್ನ ಆಲೋಚನೆ, ನಿನ್ನ ಪ್ರಸ್ತುತಿ ತುಂಬಿಸಿ ಅಪ್ಪ ನಿನ್ನ ಮಾತುಗಳು ಈ ಮುಂಜಾನೆ ವೇಳೆಯಲ್ಲಿ ಹೊರಡಪಡೆ ಎಂದು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸೋದು ಸಮರ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಏಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕಿರ್ತಾನೆ. ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆ ದೇವರೇ, ಆಮೇನ್ ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ನೀವೆಲ್ಲರೂ ಸಂತೋಷವಿದ್ದನ್ನು ನಾನು ಭಾವಿಸ್ತೇನೆ. ಹೌದು, ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾನು ನಿಮ್ಮನ್ನು ಹೆಂಗಿದ್ರು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನೀವು ಒಬ್ಬೊಬ್ಬರ ಜೀವಿತದಲ್ಲಿ ಅವರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಒಂದು ವಾಕ್ಯ ನೋಡೋಣ. ಇದನ್ನು ಯೆಶಾಯ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 8ನೇ ವಾಕ್ಯ. ಹುಲ್ಲು ಒಣಗಿ ಹೋಗುವುದು, ಹೂ ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾಕಾಲ ಇರುವುದು ಎಂದು ಉತ್ತರವಾಯಿತು. ಈ ದಿನದಲ್ಲಿ ಒಂದು ಹುಲ್ಲು ನೋಡುವುದಾದರೆ ಯಾವಾಗ ಬೇಕೋ ಅದು ಬೆಳೆಯುತ್ತೆ, ಸಮಯ ಬಂದಾಗ ಒಣಗೋಗುತ್ತೆ. ಆದರೆ ಹೂವು ಸಹ ನೋಡುವಾಗ ಹೂವು ಬೆಳೆಯುತ್ತೆ, ನೋಡೋಕ್ಕೆ ಸುಂದರವಾಗಿರುತ್ತೆ, ಆದರೆ ಬಾಡಿ ಹೋಗುತ್ತೆ. ನಮ್ಮ ದೇವರ ಮಾತು ಸದಾಕಾಲ ಇರುವುದು. ಈ ದಿನ ದೇವರ ಮಾತು ಸದಾಕಾಲ ನಮ್ಮ ಸಂಗಡ ಇರುತ್ತೆ. ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಪ್ರಿಯ ದೇವರ ಮಕ್ಕಳೇ. ನಾವು ಎಷ್ಟೇ ಲಕ್ಷ ಕೋಟಿ ಒಂದು ಎಷ್ಟೊಂದು ಉದಾಹರಣೆ, 1 ಲಕ್ಷ ಕೋಟಿ ಕಾರ್ ತೊಗೊಬೋದು, ಆದರೆ ಆ ಕಾರು ನಮ್ಮ ಜೀವ ಉಳಿಸೋದಿಲ್ಲ. ಎಷ್ಟೇ ದುಡ್ಡು ನಮ್ಮ ಹತ್ರ ಇರುವುದು, ನಮ್ಗೆ ಒಳ್ಳೆ ಆರೋಗ್ಯ ಆ ದುಡ್ಡು ನಮಗೆ ಕೊಡೋದಿಲ್ಲ. ಡಾಕ್ಟ್ರಿಗೆ ಹೋಗಿ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಲಕ್ಷ ಕೊಡ್ತೀನಿ, ಸರಿ ಮಾಡು ಅಂದರೆ ಸರಿ ಮಾಡ್ತಾನೆ. ನೋ, ಯಾಕಂದರೆ ದುಡ್ಡು ಆಗ್ಬೋದು, ಯಾವುದು ಸಹ ಶಾಶ್ವತವಲ್ಲ ಪ್ರಿಯ ದೇವರ ಮಕ್ಕಳು. ಈ ಲೋಕದಲ್ಲಿ ನಾವು ಬಂದಿರುವಾಗ ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ಹೋದೋ. 60 ಜ್ವರ ಇದ್ದರೆ 70 ವರ್ಷ, ಹೌದಲ್ವಾ? ಆದ್ದರಿಂದ ಈ ಲೋಕದ ಆ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದರೆ, ಹುಲ್ಲು ಒಣಗಿ ಹೋಗುತ್ತೆ, ಆದರೆ ಹೂ ಸಹ ಬಾಡಿ ಹೋಗುತ್ತೆ, ನಮ್ಮ ದೇವರ ಮಾತು ಸದಾಕಾಲ ಇರುವುದು. ಇದರಿಂದ ಏನಾಗಿದೆ, ಮಾತು ನಾವೇನು ಮಾಡ್ತೀವಿ, ಇತರರ ಮಾತು ಕೇಳಿ ಎಷ್ಟೋ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರ ಜೀವಿತ ಹಾಳು ಮಾಡ್ಕೊಂಡು, ನಮ್ಮ ಒಂದು ಮನೆ ಹತ್ರ ಪಾಪ ಒಬ್ಬರು ವಿಶ್ವಾಸಿ ಇದ್ದಾರೆ, ಅವ್ರಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಪಾಪ ಅವ್ರ ಗಂಡ ಅವ್ರನ್ನ ಮದುವೆ ಆಗೋಕ್ಕೋಸ್ಕರ ಯೇಸು ಸ್ವಾಮಿನ ಹೆಸರು ಹೇಳಿ ನಾನು ದೇವ್ರನ್ನ ನಂಬ್ತೀನಿ ಹಂಗೆಲ್ಲ ಹೇಳಿ ಮದುವೆ ಗಂಡ ಚೆನ್ನಾಗಿದ್ದು, ಈಗ ದೇವ್ರನ್ನ ಯೇಸು ಸ್ವಾಮಿ ಸಂಗಡ ಹೋಗೋದಾಗೆ ಒಂದು ತುಂಬ ಕಷ್ಟಪಟ್ಟು ಅನ್ಯ ಜನ ಹತ್ರ ಜೀವನ ಮಾಡ್ತಾಯಿದ್ದಾರೆ. ಏನಕ್ಕೆಂದರೆ ಆ ಒಂದು ಕಾಲದಲ್ಲಿ ಅವರ ಮಾತು ಕೇಳಿ ಅವರು ನಾನು ದೇವರ ಸನ್ನಿಧಿ ಇರ್ಬೋದು ಹಂಗೆ ಪಾಪ ಆ ಒಂದು ಸ್ತ್ರೀ ಎಲ್ಲ ದೇವ್ರ ಸನ್ನಿಧಿ ನೋಡ್ಬೋದು, ದೇವ್ರ ಸನ್ನಿಧಿ ಇರ್ಬೋದು, ನಾನು ಆತ್ಮೀಕ ಬೆಳಿಬೋದು ಅಂತೇಳಿ ಅವ್ರನ್ನ ನಂಬಿ ಮದುವೆ ಆದರು. ಅವ್ರ ಮಾತನ್ನು ಕೇಳಿ ಮದುವೆ ಆದರು. ಕೊನೆಯಲ್ಲಿ ನೋಡಿ, ಮನುಷ್ಯರು ಹಿಂಗೆ ಪ್ರಿಯ ದೇವರ ಮಕ್ಕಳೇ. ಅದರಿಂದ ದೇವರ ಮಾತು ಸದಾಕಾಲ ಇರುತ್ತೆ. ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ದೇವರೊಂದು ವಾಗ್ದಾನ ಕೊಟ್ಟಿದ್ದರಿಂದ ಆ ವಾಗ್ದಾನ ನೆರವೇರಿಸ್ತಾರೆ. ಯೆಶಾಯ 55:11 ದೇವರ ಬಾಯ್ದಿಂದ ಬಂದಂಥ ಮಾತು ಆತನ ಇಷ್ಟಾರ್ಥ ನೆರವೇರಿಸಿದ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಯಾಕಂದರೆ ದೇವರ ಮಕ್ಕಳೇ, ಜೀವನ ವಾಕ್ಯವಾಗಿದೆ ದೇವರ ಮಾತು. ಆ ವಾಕ್ಯ ಏನಿದೆ ಅಂದರೆ ಪ್ರತಿದಿನ ನಾವು ಬೆಳಗ್ಗೆ ಎದ್ದು ವಾಕ್ಯ ಓದುವವರಾಗಿರಬೇಕು. ಬೆಳಗ್ಗೆ ಎದ್ದು ನಾವು ಸಮಯ ಕೊಡಬೇಕು ದೇವರಿಗೆ. ಆ ವಾಕ್ಯ ಓದುವಾಗ ದೇವರ ವಾಕ್ಯ ನಮ್ಮ ಸಂಗಡ ಮಾತಾಡುತ್ತೆ. ಅದಕ್ಕಾಗಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ದೇವರ ವಾಕ್ಯ ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಈ ದಿನದಲ್ಲಿ ಕೆಲವು ಸಂದರ್ಭದಲ್ಲಿ ಉಪದೇಶ ಮಾಡುವಂಥ ಸಂದರ್ಭ ಉಪದೇಶ ಮಾಡಬೇಕು, ತಿದ್ದುಪಾಟಿ ಮಾಡುವ ಸಂದರ್ಭ ತಿದ್ದುಪಾಟಿ ಮಾಡಬೇಕು, ನೀತಿ ಶಿಕ್ಷೆ ಮಾಡುವಂಥ ಸಂದರ್ಭ ನೀತಿ ಶಿಕ್ಷೆ ಮಾಡಬೇಕು. ಯಾಕಂದರೆ ಯೇಸು ಸ್ವಾಮಿನೇ ಸಹ ನೋಡಿಲ್ವಾ, ಈ ಲೋಕದಲ್ಲಿ ಜೀವನ ಮಾಡಬೇಕಾದ್ರೆ ಒಂದು ಆಲಯದಲ್ಲಿ ಏನು ಮಾಡಿದ್ರು, ಮಾರುಕಟ್ಟೆ ಮಾಡಿದ್ರು, ಸಂತೆ ಮಾಡಿದ್ರು. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ದಂಡಿಸುವಂಥ ಸಂದರ್ಭ ದಂಡಿಸಿ ಮಾಡಿದ್ರು. ದಂಡಿಸುವ ಒಂದು ಬಲವಾಗಿ ಹೇಳಿದ್ರು.
ಒಂದು ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ಉಪದೇಶ ಮಾಡಿದ್ರು. ಪ್ರೀತಿಯಿಂದ ಇರುವಂಥ ಸ್ಥಳದಲ್ಲಿ ಪ್ರೀತಿಯಿಂದ ಹೇಳಿದ್ರು. ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ಹೆಂಗಿರಬೇಕು ಅಂತ. ಅದಕ್ಕಾಗಿ ದೇವರ ಮಾತಿಗೆ ನಾವು ಕಿವಿ ಕೊಡುವವರಾಗಿರಬೇಕು. ಆತನ ವಾಕ್ಯ ನಿನ್ನ ಜೀವಿತದಲ್ಲಿ ಇರುವುದೇ ಆದರೆ ಈ ನಿನ್ನ ಜೀವಿತ ಶತ್ರುವಿಗೆ ಜಾಗವಿಲ್ಲ. ಯಾಕಂದರೆ ದೇವರ ವಾಕ್ಯ, ದೇವರ ಮಾತು ನಿನ್ನಲ್ಲಿಲ್ಲ ಅಂದರೆ ಬೇಡವಾದ ಮಾತುಗಳಿಗೆ ನಾವು ಕಿವಿ ಕೊಡ್ತೀವಿ, ಬೇಡವಾದ ಆಲೋಚನೆಗಳಿಗೆ ನಾವು ಕಿವಿ ಕೊಡ್ತೀವಿ, ಬೇಡವಾದ ಚಿಂತೆಗಳಿಗೆ ನಾವು ಕಿವಿ ಕೊಡ್ತೀವಿ. ಆವಾಗ ನಮ್ಮ ಆತ್ಮಿಕ ಜೀವನ ಬಿದ್ದೋಗುತ್ತೆ. ಪ್ರಿಯ ದೇವರ ಮಕ್ಕಳೇ, ಅದು ದೇವರ ಮಾತು ಸದಾಕಾಲ ಇರುವುದು. ನಿನ್ನ ಜೀವಿತದಲ್ಲಿ ದೇವರು ಕರೆದಿದ್ದಾರೆ ಅಂದಮೇಲೆ ದೇವರ ಮಾತು ಏನಿದೆ ಅದಕ್ಕೆ ಆ ಒಂದು ಮಾತಿನ ಕಡೆ ನೀನು ಕಾನ್ಸಂಟ್ರೇಷನ್ ಕೊಟ್ಟೆ, ಅಲ್ಲಿ ನೀನು ಎದುರು ನೋಡುವುದೇ ಆದರೆ ನನ್ನ ಸಹಾಯವು ಎಲ್ಲಿದೆ ಬಂತು, ಭೂಮಿ ಆಕಾಶ ಉಂಟು ಮಾಡಿದ ಪರಲೋಕದಿಂದ ಬಂತು. ಹಲ್ಲೆಲೂಯಾ, ಸ್ತೋತ್ರ. ಈ ದಿನದಲ್ಲಿ ನಿನ್ನ ಪರಿಸ್ಥಿತಿಗಳು ಏನೇ ಇರ್ಬೋದು, ನಿನ್ನನ್ನು ಮೋಸ ಮಾಡಿರೋ ಜನಗಳಿರ್ಬೋದು, ನಿನ್ನನ್ನು ನಂಬಿಸಿ ಮೋಸ ಮಾಡಿರ್ಬೋದು, ನೀನು ಪ್ರಾರ್ಥನೆ ಮಾಡಿ ದೇವರ ಮಾತು ಏನಿದೆ ನಿನ್ನ ಜೀವಿತದಲ್ಲಿ, ದೇವರ ವಾಗ್ದಾನ ನಿನ್ನ ಜೀವಿತದಲ್ಲಿ ಏನಿದೆ ಅದನ್ನು ನೀನು ಎದುರು ನೋಡು. ಆವಾಗ ನಿನ್ನ ವಿರುದ್ಧವಾಗಿ ಯಾರು ಏನೇ ಮೋಸ ಮಾಡಿರ್ಬೋದು ಅವೆಲ್ಲವೂ ಸಹ ನಿನಗೆ ಅನುಕೂಲವಾಗಿ ದೇವರು ಮಾರ್ಪಡಿಸ್ತಾರೆ. ಇದರಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಹತ್ರ ಅನೇಕ ಜನಗಳು ಸುಳ್ಳು ಹೇಳಿ ನಿನ್ನನ್ನು ಮೋಸ ಮಾಡಿರ್ಬೋದು, ಸುಳ್ಳು ಹೇಳಿ ನಿನ್ನ ಮನಸ್ಸು ಹೊಡೆದೋಗಿರೋ ಥರ ಮಾಡಿರ್ಬೋದು, ಸುಳ್ಳು ಹೇಳಿ ನಿನ್ನ ಜೀವಿತವನ್ನು ನಿನ್ನ ಜೀವಿತ ತುಂಬ ಕಣ್ಣೀರು ಹಾಕಿರುವಂಥ ಪರಿಸ್ಥಿತಿ ಮಾಡ್ಬೋದು. ಆದರೆ ಇದನ್ನು ನೀನು ಕುಗ್ಗೋಗ್ಬೇಡ ಪ್ರಿಯ ದೇವರ ಮಗುವೆ, ನೀನು ದುಃಖ ಪಡಬೇಡ. ದೇವರ ಮಾತು ನಿನ್ನನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ಮಾತು ಸದಾಕಾಲ ನಿನ್ನ ಸಂಗಡ ಇರುವಂಥದ್ದಾಗಿದೆ. ದೇವರ ಮಾತು ನಿನ್ನ ಕಣ್ಣೀರನ್ನ ಬದಲಾವಣೆ ಮಾಡುವಂಥದ್ದಾಗಿದೆ. ದೇವರ ಮಾತು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ. ದೇವರ ಮಾತು ನಿನ್ನನ್ನು ಸಂತೈಸುವಂಥದ್ದಾಗಿದೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ದೇವರ ಮಾತು ನಿನ್ನಲ್ಲಿ ಸದಾಕಾಲ ನೇನಿಲ್ಲಲಿ. ಯಾಕಂದರೆ ಆದಿಲಿ ದೇವರ ವಾಕ್ಯವಿತ್ತು, ಆ ವಾಕ್ಯ ದೇವರ ಬೆಳೆದು ವಾಕ್ಯವೇ ದೇವರಾಯಿತು. ಯೋಹಾನ ಸುವಾರ್ತೆಯ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡ್ಬೋದು. ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯ ನೋಡುವಾಗ ಆ ವಾಕ್ಯವೆಂಬ ನರಾವತಾರವೆತ್ತಿ ನಮ್ಮ ಮಧ್ಯೆ ಚಲಿಸಿದನು. ಆ ವಾಕ್ಯವಾದ ಯೇಸು ಕ್ರಿಸ್ತನು. ದೇವರ ಮಗುವೆ, ದೇವರ ಮಾತು ನಿನ್ನಲ್ಲಿರುವಾಗ, ದೇವರ ವಾಕ್ಯ ನಿನ್ನಲ್ಲಿರುವಾಗ ಯಾವ ಹೋರಾಟಗಳು ನಿನ್ನಲ್ಲಿ ಬರೋದಿಲ್ಲ. ಎಷ್ಟೇ ಜನ ಬಂದು ನಿನ್ನನ್ನು ತಲೆ ಕೆಡಿಸಿ ನಿನ್ನ ಮನಸ್ಸು ಬ್ರೈನ್ ವಾಶ್ ಮಾಡಬೋದು, ಆದರೆ ದೇವರ ಮಾತು ನಿನ್ನಲ್ಲಿರುವಾಗ ಅದಕ್ಕೆಲ್ಲ ಅಪ್ಪ ಪರ್ಮಿಷನ್ ಕೊಡೋದಿಲ್ಲ. ಪ್ರಿಯ ದೇವರ ಮಗುವೆ, ಇವತ್ತು ನೀನು ನಂಬಿಕೆಯಿಂದ ಹೇಳು, ನನ್ನ ಸಂಗಡ ತಂದೆಯ ದೇವರಿದ್ದಾನೆ. ನನ್ನನ್ನು ಇಷ್ಟು ದಿವಸ ಮಾತನ್ನು ಮರಳುಗೊಳಿಸಿ ಕಣ್ಣೀರಿಂದ ಹಾಕಿಸುವುದೇ ಶತ್ರುವೇ, ನನ್ನನ್ನು ಬಿಟ್ಟು ಹೋಗು. ನಾನು ದೇವರ ಮಗಳು, ನಾನು ದೇವರ ಮಗನಾಗಿದ್ದೇನೆ. ಈ ಒಂದು ನಂಬಿಕೆ ನಿನ್ನಲ್ಲಿರಬೇಕು. ಆವಾಗ ಇನ್ನು ಮುಂದೆ ಅದಕ್ಕಾಗಿ ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಗುವೆ, ಇನ್ನೊಂದು ಎದುರ ಕಲ್ಪಿಸುವ ಯಾವ ಆಯುಧ ಜಯಿಸದು. ಯಾವಾಗ ದೇವರ ಮಾತು ನಿನ್ನಲ್ಲಿರುವಾಗ, ದೇವರ ಮಾತು ನೀನು ಕೇಳುವುದೇ ಆದರೆ ನಿನ್ನ ಜೀವಿತದಲ್ಲಿ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಆತನು ಮಾಡುವಂತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಮಾತು ಕಡೆ ನಾವು ಕಿವಿ ಕೊಡೋಣ. ಆಗ ಈ ದಿನ ದೇವರ ಚಿತ್ತ ಏನಿದೆ, ದೇವರ ವಾಗ್ದಾನ ಇದೆ, ದೇವರ ಪದ್ಧತಿ ಏನಿದೆ, ಆ ಆಲೋಚನೆ ಪ್ರಕಾರ ದೇವರು ನಮ್ಮನ್ನು ನಡೆಸ್ತಾರೆ. ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.